ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ, ನೀವಿಲ್ಲ ಅಂದ್ರೆ ಕತೆ ಹೇಗ್ ನಡೆಯುತ್ತೆ ಸೀತಮ್ಮ? ಕತೆ ಇರೋದೇ ನಿಮ್ ಸುತ್ತ, ನೀವಿರ್ಬೇಕು ನೋಡಿ. ಆ ಮನೆಯಲ್ಲಿ ಎಲ್ಲ ಒಂದೇ, ನೀವೊಬ್ರು ಒಂಟಿ. ಅವ್ರ ಒಗ್ಗಟ್ಟಿನ ಮುಂದೆ ನಿಮ್ ಪ್ಲಾನ್ ಏನು ನಡೆಯಲ್ಲ ಸೀತಮ್ಮ. ಅದಕ್ಕೆ ಅವ್ರ ಮಧ್ಯೆ ಇರೋ ಒಗ್ಗಟ್ಟನ್ನ ಒಡೆದಾಕಿದ್ರೆ ಎಲ್ಲ ನೀವ್ ಅನ್ಕೊಂಡಂಗಾಗತ್ತೆ ಸೀತಮ್ಮ. ಇದು ಅಷ್ಟು ಸುಲಭ ಅಲ್ಲ ನಾಗಮಣಿ. ಜೇನುಗೂಡಲ್ಲಿ ಕೈ ಹಾಕೋದು ಒಂದೇ, ಈಗ ಗಯ್ಯಾಳಿಗಳ ಒಗ್ಗಟ್ಟು ಮುರಿಯೋದು ಒಂದೇ. ಸ್ವಲ್ಪ ಎಡವಟ್ಟಾದ್ರೂ ನಮ್ಮ ಮರ್ಯಾದೆನೇ ಹೋಗೋದು. ಸೀತಮ್ಮ, ಇಲ್ಲೇ ನೀವು ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಕೋಪದಲ್ಲಿ ನಿಮ್ ಮಗ ಒಂದ್ ಮಾತಂತಾನೆ, ಹಾಗಂತ ತಾಯಿ ಮಮಕಾರನ ಬಿಟ್ಕೊಡ್ತಾನ? ಮೊದ್ಲು ನಿಮ್ ಮಗನ್ನ ನಿಮ್ ಕಡೆ ಮಾಡ್ಕೊಳ್ಳಿ. ಈ ತರ ಡಿವೈಡ್ ಮಾಡಿದ್ರೇನೆ ನೀವ್ ಗೆಲ್ಲಕ್ಕಾಗೋದು ಸೀತಮ್ಮ. ಅವನಲ್ಲಿ ನನ್ ಮಾತು ಕೇಳ್ತಾನೆ ನಾಗಮಣಿ. ಅವನು ಅವ್ರ ಕೈಗೊಂಬೆ ಹಾಕ್ಬಿಟ್ಟಿದ್ದಾನೆ. ಅವ್ರ ತಾಳಕ್ಕೆ ಕುಣಿತಾನೆ ಹೊರತು ನನ್ ಮಾತಿಗೆ ಕ್ಯಾರೇ ಅನ್ನಲ್ಲ. ಅದೆಲ್ಲ ಹಾಗೆ ಸೀತಮ್ಮ. ಈಗ ಹಿಟ್ಟು ತುಪ್ಪ ಒಂದೇ, ಕಲ್ಸಿದ ಬಟ್ಲು ಬೇರೆ ಅನ್ನೋ ತರ ನಿಮ್ ಮಗ ನಿಮ್ಮನ್ ಬಿಟ್ಕೊಡ್ತಾನ ಹೇಳಿ? ಅದಕ್ಕೆ ಸೀತಮ್ಮ, ಸಮರ್ಥನ ಆದಷ್ಟು ಬೇಗ ನಿಮ್ ಕಡೆ ಮಾಡ್ಕೊಳ್ಳಿ. ನಿಮ್ ಮೇಲೆ ಒಳ್ಳೆ ಅಭಿಪ್ರಾಯ ಬರೋ ತರ ನಡ್ಕೊಳ್ಳಿ ಸೀತಮ್ಮ. ನಿಮಗ್ ನೋವಾಗ್ತಿದೆ ಅಂದ್ರೆ ಖಂಡಿತ ನಿಮ್ ಮಗ ಅವರಿಂದ ದೂರ ಬಂದೇ ಬರ್ತಾನೆ. ಅವನು ಒಂದ್ಸಾರಿ ನಿಮ್ ಹತ್ರ ಬಂದ ಅಂದ್ರೆ ಅವ್ರದೊಂದ್ ಗುಂಪು, ನಿಮ್ದೊಂದ್ ಗುಂಪು. ನಿಮ್ ಮಗನೇ ನಿಮ್ ಜೊತೆ ಇದ್ದಾನೆ ಅಂದ್ಮೇಲೆ ಅವ್ರನ್ನ ಹೊಡೆದು ಓಡ್ಸೋದು ಎಷ್ಟೊತ್ತು ಹೇಳಿ? ನಾನ್ ಹೇಳ್ತಾ ಇರೋದು ಅರ್ಥ ಆಯ್ತಾ ಸೀತಮ್ಮ? ಅರ್ಥ ಆಯ್ತು ನಾಗಮಣಿ. ಆ ಪ್ರಯತ್ನ ಮಾಡ್ಬಿಡ್ತೀನಿ. ಅದೇನಾಗುತ್ತೋ ನೋಡೋಣ. ಖಂಡಿತ ನೀವು ಗೆದ್ದೆ ಗೆಲ್ತೀರ ಸೀತಮ್ಮ. ನಿಮ್ಗಾಗಿರೋ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂದ್ರೆ ನಾನ್ ಹೇಳ್ದಂಗ್ ನೀವು ಕೇಳಲೇಬೇಕು. ಸರಿ ಸರಿ ಸೀತಮ್ಮ. ಬೇಗ ಬನ್ನಿ. ಜ್ಯೂಸು ಜ್ಯೂಸು ತಗೊಳ್ಳಿ. ಗಂಡ ಹೆಂಡತಿ ಇಬ್ರು ಕುಡಿರಿ, ತಗೊಳ್ಳಿ. ಇಲ್ಲಕ್ಕ, ನನಗ್ ಬೇಡ. ಏನ್ ಸಮರ್ಥ್ ನೀನು? ಗುಲಾಬಿ ಬೆಳಗ್ಗೆಯಿಂದ ಏನು ಕುಡ್ದಿಲ್ಲ ತಿಂದಿಲ್ಲ ಅಂತ ನೀನು ಹಾಗೆ ಇದೆಯಲ್ಲ. ಈಗ ಜ್ಯೂಸು ಬೇಡ ಅಂದ್ರೆ ಹೇಗೆ? ಸುಮ್ನೆ ಕುಡಿಯಪ್ಪ. ಏನು, ನೀವು ಏನು ತಿಂದಿಲ್ವಾ? ಯಾಕೆ ಸಮರ್ಥ್ ಈ ರೀತಿ ಮಾಡ್ತಿದ್ದೀರಾ? ನೀವ್ ಈ ರೀತಿ ಊಟ ತಿಂಡಿ ಬಿಟ್ಟಿರುವಾಗ ನನಗೆ ಹೇಗ್ರಿ ತಿನ್ಬೇಕು ಅಂತ ಮನ್ಸು ಬರುತ್ತೆ. ನೀವ್ ಎಲ್ಲಿವರೆಗೂ ಏನು ತಿನ್ನೋದಿಲ್ವೋ, ಏನು ಕುಡಿಯೋದಿಲ್ವೋ, ಅಲ್ಲಿವರೆಗೂ ನಾನು ಏನು ತಿನ್ನೋದಿಲ್ಲ, ಏನು ಕುಡಿಯೋದಿಲ್ಲ. ಇದಪ್ಪ ಮಾತು ಅಂದ್ರೆ. ಎಲ್ಲಾ ಕಡೆ ಗಂಡನ್ ತಕ್ಕ ಹೆಂಡತಿ ಇರೋದನ್ನ ನೋಡಿದೀವಿ, ಇಲ್ಲಿ ಹೆಂಡತಿ ತಕ್ಕ ಗಂಡ ಇದ್ದಾರೆ. ಈ ಜೋಡಿ ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿ ಬರ್ತಾ ಇದೆ. ಇನ್ ಸೀತಮ್ಮಂಗ್ ಬರ್ದೇ ಇರುತ್ತಾ? ಹಾಗೆ ಹೇಳ್ಬೇಡಿ ಮಾಲಿನಿ. ಅವ್ರಿಗೆ ಕೋಪ ಇರೋದು ನನ್ ಮೇಲ್ ಮಾತ್ರ, ನಮ್ ಜೋಡಿ ಮೇಲಲ್ಲ. ನಿಮ್ ಮಾತ್ ಹೆಂಗಿದೆ ಅಂದ್ರೆ ಅಳಿಯ ಅಲ್ಲ ಮಗ್ಳು ಗಂಡ ಅನ್ನೋ ತರ ಇದೆ. ಈಗೇನು ನೀವಿಬ್ರು ಜೋಡಿ ಆಗಿರೋದಕ್ಕೆ ತಾನೆ ನಿಮ್ ಮೇಲೆ ಅಷ್ಟು ಕೋಪ? ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇನೆ. ತಗೊಳ್ಳಿ, ಈಗ ಜ್ಯೂಸ್ ಕುಡಿರಿ. ಹಾ ತಗೋ. ನಾನು ಆಗ್ಲೇ ಕುಡ್ದ್ನಲ್ಲ ಅಕ್ಕ. ಈ ರೀತಿ ಗಂಟೆಗೊಂದ್ಸಲ ಕುಡಿ ಅಂದ್ರೆ ಹೇಗ್ ಕುಡಿಯೋದಕ್ಕಾಗತ್ತೆ? ಹಾಗೆ ಕುಡಿದ್ರೆ ವ್ರತ ಏನಾಗ್ಬೇಕು ಹೇಳಿ? ಗುಲಾಬಿ, ಸಾಮಾನ್ಯವಾಗಿ ದಿನಕ್ಕೆ 3 ಹೊತ್ತು ಊಟ ಮಾಡೋರು ನಾವು. ಅಂತದ್ರಲ್ಲಿ ಬೆಳಗ್ಗೆ ಎದ್ದು 1 ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಡತ್ತಾ? ಇದನ್ನ ನಾನ್ ನಂಬೇಕಾ? ಸುಮ್ನೆ ಕುಡಿ. ಅಕ್ಕ, ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ವ್ರತ ಮಾಡೋದಕ್ಕಾಗತ್ತಾ? ಅದು ವ್ರತ ಅಂತ ಅನ್ಸ್ಕೊಳುತ್ತಾ? ನಮ್ಮ ಆಸೆಗಳನ್ನೆಲ್ಲ ಕಟ್ಟಿಟ್ಟು ದೇವ್ರ ಧ್ಯಾನ ಮಾಡಿದ್ರೆ ಅದು ವ್ರತ ಆಗುತ್ತೆ. ಗುಲಾಬಿ ಅವರೇ, ಯಾವ ದೇವ್ರು ವ್ರತ ಮಾಡಿ ಉಪವಾಸ ಮಾಡಿ ಅಂತ ಹೇಳಿಲ್ಲ. ಇದನ್ನೆಲ್ಲ ನಾವೇ ಮಾಡ್ಕೊಂಡಿರೋದು. ಎಲ್ಲಿವರೆಗೂ ನಮ್ಮ ಹೊಟ್ಟೆ ತುಂಬೋದಿಲ್ವೋ ಅಲ್ಲಿವರೆಗೂ ನಮಗೆ ಭಕ್ತಿ ಬರೋದಿಲ್ಲ. ಯಾವಾಗಪ್ಪ ಈ ಪೂಜೆ ಮುಗಿಯುತ್ತೆ, ಯಾವಾಗಪ್ಪ ಈ ವ್ರತ ಮುಗಿಯುತ್ತೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ದೇವ್ರ ಕಡೆಗೆ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಜ್ಯೂಸ್ ಕುಡೀರಿ. ಸಮರ್ಥ್, ನಾನ್ ಮಾಡ್ತಿರೋದು ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಇದನ್ನೆಲ್ಲ ನಾನ್ ನಿಮ್ಗೋಸ್ಕರನೇ ತಾನೇ ಮಾಡ್ತಿರೋದು. ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನಾನಿಷ್ಟು ಕಠಿಣವಾಗಿ ನಡ್ಕೊಳ್ಳೇಬೇಕು. ನೀವಿಷ್ಟೆಲ್ಲ ಸತಿ ಧರ್ಮ ಫಾಲೋ ಮಾಡ್ತಿರುವಾಗ ನಾನು ಪತಿ ಧರ್ಮ ಫಾಲೋ ಮಾಡ್ತಾ ಇರೋದಕ್ಕಾಗತ್ತಾ? ನೀವ್ ಹೇಗಿರ್ತೀರೋ ನಾನು ಹಾಗೆ ಇರ್ತೀನಿ. ಇದಪ್ಪ ಮಾತು ಅಂದ್ರೆ. ನಿಜವಾಗ್ಲು ಗಂಡ ಹೆಂಡ್ತಿರು ಅಂದ್ರೆ ನೀವಿಬ್ರು. ನಿಮ್ಮಂತವ್ರಿಗೆ ತೊಂದರೆ ಕೊಟ್ರೆ ಆ ದೇವ್ರ ಮೆಚ್ಚಲ್ಲ. ನಾವಿವಾಗ ಹೊರಡ್ತೀವಿ, ಇವ್ರ ಜ್ಯೂಸ್ ಆದ್ರೂ ಕುಡಿಲಿ ಅಥವಾ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಯ್ಯೋ ಬೇಡ ಬೇಡ, ನಾವಿವಾಗ ಹೊರಟ್ರೆ ಅವ್ರ ಖಂಡಿತ ಜ್ಯೂಸ್ ಕುಡಿಯೋದಿಲ್ಲ. ಅವ್ರ ಈ ಜ್ಯೂಸ್ ಕುಡಿದ್ಮೇಲೆ ನಾವಿಲ್ಲಿಂದ ಹೋಗೋಣ. ರೀ ಮಾಲಿನಿ, ನಿಮ್ ಸಿನಿಮಾದಲ್ಲಿ ತೋರಿಸ್ತಾರಲ್ವಾ ಯಾವ್ದಾದ್ರು ಒಂದ್ ಅದ್ಭುತ ನಡೆಯುತ್ತೆ ಅಂತ, ಅದೇ ತರ ರೀ ಇದೂನು. ಇಲ್ಲೇನಾದ್ರೂ ಅದ್ಭುತ ನಡಿಬೇಕು ಅಂದ್ರೆ ನಾವಿಲ್ಲಿ ಇರ್ಬಾರ್ದು. ನಮ್ಗೆ ಯಾಕೆ? ಅವ್ರ ಗಂಡ ಹೆಂಡತಿ ಏನಾದ್ರೂ ಮಾಡ್ಕೊಳ್ಳಿ, ನಡೀರಿ. ನನಗೂ ಬಾಸ್ಕೆಗೂ ಜಗಳ ಆದಾಗ ಹಿಂಗೆ ಆಗಿತ್ತು.
ನನಗೋಸ್ಕರ ಯಾಕೆ ಕಷ್ಟಪಡ್ತಿದ್ದೀರಾ? ಹೋಗಿ ಊಟ ಮಾಡಿ. ನೀವು ಹಸ್ಕೊಂಡಿರುವಾಗ ನನಗೆ ಹೇಗೆ ತಾನೇ ಊಟ ಮಾಡೋದಕ್ಕೆ ಮನಸ್ಸು ಬರುತ್ತೆ? ನನಗೆ ಊಟಕ್ಕಿಂತ ನಿಮ್ಮ ಆರೋಗ್ಯ ಮುಖ್ಯ. ನೋಡಿ, ನಿಮ್ಮನ್ನ ಹೀಗೆ ನೋಡ್ತಿದ್ರೆ 21 ದಿವಸ ಅಲ್ಲ, ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀನಿ. ಸಮರ್ಥ್, ನೀವ್ಯಾಕೆ ಇಲ್ಲಿ ಮಲಗ್ತಿದ್ದೀರಾ? ಹೋಗಿ ಬೆಡ್ ಮೇಲೆ ಮಲ್ಕೋ ಹೋಗಿ. ಆಗ್ಲೇ ಹೇಳಿದ್ನಲ್ಲ ಗುಲಾಬಿ, ಪತಿ ಧರ್ಮನ ಫಾಲೋ ಮಾಡ್ತಾ ಇದ್ದೀನಿ ಅಂತ. ನೀವು ಚಾಪೆ ಮೇಲೆ ಮಲಗಿದ್ದೀರಾ ಅಂತಂದ್ರೆ ನಾನು ಅಲ್ಲೇ ತಾನೇ ಮಲಗಬೇಕು. ಸಮರ್ಥ್ ನೋಡಿ, ಕೆಳಗ್ ಮಲ್ಕೊಂಡ್ರೆ ತುಂಬಾ ಶೀತ ಆಗುತ್ತೆ. ಹೊರಗಡೆ ತುಂಬಾ ಮಳೆ ಬರ್ತಿದೆ. ಸುಮ್ನೆ ಹೋಗಿ. ಓಹೋಹೋ, ನನಗೆ ಮಾತ್ರ ಶೀತ ಆಗುತ್ತಾ? ನಿಮಗೆ ಶೀತ ಆಗಲ್ವಾ? ನೀವು ಒಳಗಡೆ ಹೋಗಿ ಮಲ್ಕೊಳ್ಳಿ. ನಾನು ವ್ರತ ಮಾಡ್ತಿದ್ದೀನಿ, ನಾನ್ ಕೆಳಗಡೆನೆ ಮಲ್ಕೋಬೇಕು. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ ನೀವು? ನನ್ ಮಾತ್ ಕೇಳಲ್ವಾ? ಇಲ್ಲ, ನೀವು ನನ್ನ ಮಾತು ಕೇಳಲ್ಲ ಅಂದ್ರೆ ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ನೀವು ಹೋಗಿ ಮಂಚದ ಮೇಲೆ ಮಲ್ಕೊಳ್ಳಿ, ನಾನು ನನ್ನ ರೂಮ್ಗೆ ಹೋಗ್ತೀನಿ. ನಾನು ವ್ರತ ಮಾಡ್ತಿದ್ದೀನಿ ಅಲ್ವಾ, ನಾನ್ ಮಂಚದ ಮೇಲೆ ಮಲ್ಗೋ ಆಗಿಲ್ಲ. ನಾನು ಅಷ್ಟೇ ವ್ರತ ಮಾಡ್ತಾ ಇದೀನಿ, ನಾನು ರೂಮ್ಗೆ ಹೋಗೋ ಆಗಿಲ್ಲ. ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಅಯ್ಯೋ, ನನಗೆ ಇಷ್ಟೊಂದು ಚಳಿ ಆಗ್ತಿದೆ. ಇವ್ರು ರೂಮಲ್ಲಿ ಹೋಗಿ ಮಲ್ಕೊಳ್ಳಲ್ಲ ಅಂತಿದ್ದಾರೆ ಪಾಪ. ಚಳಿಗೆ ಹೊತ್ತಿಗೆ ಇಲ್ಲದೆ ಮಲಗಿದ್ದಾರೆ. ಒಂದು ಬೆಡ್ಶೀಟ್ ತಂದು ಹಾಕ್ಬಿಡ್ಲಾ? ಬೇಡ ಬೇಡ, ಅವ್ರ ವ್ರತ ಭಂಗ ಆದರೆ ಇನ್ನಷ್ಟು ಕೋಪ ಮಾಡ್ಕೋತಾರೆ. ನನಗೆ ಗೊತ್ತಿತ್ತು ಏನೋ ಆಗುತ್ತೆ ಅಂತ. ನಾನಿವಾಗ ಕಣ್ಬಿಟ್ಟಿಲ್ಲ ಅಂದಿದ್ರೆ ಎಂತ ಅನಾಹುತ ಆಗ್ತಿತ್ತು. ಛೇ, ಅಯ್ಯಯ್ಯೋ, ನನಗೇನ್ರಿ ಗೊತ್ತಿತ್ತು? ಹಾಗೆ ನಿದ್ದೆಲ್ಲಿ ಬಂದ್ಬಿಟ್ಟೆ. ನಿಮ್ಮ ವ್ರತಗೇನು ಭಂಗ ಮಾಡೋದಿಲ್ಲ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್.